ವಿಮೆನ್ಸು ಬರೀ ಹೌಸ್ ವೈಫ್ ಆಗಿದ್ರೂ ಮರ್ಯಾದೆ ಸಿಗಲ್ಲ, ಇಲ್ಲ ವಿಮೆನ್ ಬರೀ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ರೂ ಮರ್ಯಾದೆ ಸಿಗಲ್ಲ. ಬ್ಯಾಲೆನ್ಸ್ ಅನ್ನೋದು ಮಾಡಲೇಬೇಕಾಗುತ್ತೆ. ಹೌಸ್ ವೈಫ್ ರೂಲ್ಸು ಮಾಡಬೇಕು, ಹಾಗೆ ಫಿನಾನ್ಷಿಯಲಿ ಕೂಡ ನಾವು ಇಂಡಿಪೆಂಡೆಂಟ್ ಆಗಿರಬೇಕು. ಕ್ಯಾಪ್ಷನಲ್ಲಿರೋ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ, ನೀವು ಹೇಗೆ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ಮನೇಲಿ ಕುತ್ಕೊಂಡು ಸಂಪಾದನೆಯನ್ನು ಮಾಡೋದು ಹೇಗೆ ಅಂತ ನಾನು ನಿಮಗೆ ಗೈಡ್ ಮಾಡ್ತೀನಿ. ಇವಾಗಿನ ಇರೋ ಡಿಜಿಟಲ್ ಸ್ಕಿಲ್ಸ್, ಈಗಿರೋ ಡಿಜಿಟಲ್ ಎರಾದಲ್ಲಿ ನಾವು ಎಷ್ಟು AI ಟೂಲ್ಸ್ ಯೂಸ್ ಮಾಡಬೇಕು ಗೊತ್ತಾ? ಸೊ AI ಟೂಲ್ಸ್ ಯೂಸ್ ಮಾಡಿದ್ರೆ ನಿಮ್ಮ ಒಂದು ಪ್ರೊಡಕ್ಟಿವಿಟಿ ಎಷ್ಟು ಇಂಪ್ರೂವ್ ಆಗುತ್ತೆ. ಈವನ್ ಜಾಬ್ ಆಲ್ರೆಡಿ ಎಕ್ಸಿಸ್ಟಿಂಗಲ್ಲಿ ಇರೋರಿಗೆ ಎಷ್ಟು AI ಟೂಲ್ಸ್ ಯೂಸ್ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ. ಇನ್ನು ಅದೇ ಒಂದು ಮಿಷಿನ್ ಥರ ಸ್ಲೋ ವರ್ಕ್ ಮಾಡ್ಕೊಂಡಿರ್ತಾರೆ. ನಿಮ್ಮ ಎವ್ರಿ ವರ್ಕ್ ಆಟೋಮೇಟ್ ಮಾಡ್ಬೋದು. ಆ ಆಟೋಮೇಟ್ ಮಾಡೋಕ್ಕೆ ಗೊತ್ತಿರೋರು ಮಾತ್ರ ಡಿಜಿಟಲ್ ಸ್ಕಿಲ್ಸ್ ಇರೋ ಈ ಎರಾದಲ್ಲಿ ಕ್ಲೈಂಟ್ಸ್ಗಳಿಗೆ ಕ್ವಾಲಿಟಿ ವರ್ಕನ್ನು ಮಾಡಿಕೊಟ್ಟು ನೀವು ಅಡಿಷ್ನಲ್ ಆಗಿ ಸಂಪಾದನೆ ಮಾಡ್ಬೋದು. ಫಸ್ಟ್ ಆಫ್ ಆಲ್ ನಾವೇನು ಮಾಡ್ತಾ ಇದೀವಿ, ಒಂದು ಕಂಪ್ನಿಗೆ ಹೋಗ್ತೀವಿ, ಅಲ್ಲಿ ಸಂಪಾದನೆ ಮಾಡ್ತೀವಿ, ಅವ್ರು ಕೊಡೋ ಸ್ಯಾಲ್ರಿ ತೊಗೊತೀವಿ ಅಷ್ಟೇ. ನೀವು ಮಲ್ಟಿಪಲ್ ಕ್ಲೈಂಟ್ಸ್ಗೆ ವರ್ಕ್ ಮಾಡಿ, ಮಲ್ಟಿಪಲ್ ಸಂಪಾದನೆನೂ ಮಾಡಿ, ಅದನ್ನೇ ಫ್ರೀಲಾನ್ಸಿಂಗ್ ಅಂತ ಹೇಳೋದು. ಅದನ್ನು ಮಾಡೋದಕ್ಕೆ ಭಯ ಪಡ್ತೀರಾ, ಅದನ್ನು ಕಲಿಯೋದಕ್ಕೆ ಭಯ ಪಡ್ತೀರಾ, ಸ್ಟೆಪ್ಪೇ ತಗೊಳ್ಳಲ್ಲ ಅಂದರೆ ಹೆಂಗೆ ಮುಂದುವರಿಯೋಕ್ಕಾಗುತ್ತೆ? ಫಸ್ಟು ಆ್ಯಕ್ಷನ್ ತಗೊಳ್ಳಿ. ಫಸ್ಟು ನಾವು ಯಾವ ಎರಾದಲ್ಲಿ ಇದ್ದೀವಿ ಅಂತ ನೋಡಿ. ರೋಬೋಟ್ ಥರ ಕಂಪ್ಯೂಟರ್ ಮುಂದೆ ಸಿಸ್ಟಮ್ಯಾಟಿಕ್ ಆಗಿ ಏನು ಹೇಳ್ಕೊಡ್ತಾರೋ ಅದನ್ನು ಮಾತ್ರ ವರ್ಕ್ ಮಾಡ್ತಿದ್ರೆ ಸಾಧ್ಯ ಆಗಲ್ಲ. ಅಡಿಷನಲ್ ಸ್ಕಿಲ್ಸ್, ಅಡಿಷನಲ್ ಕೋರ್ಸಸ್ ಮಾಡಬೇಕು. ನೀವು ಆ ಸ್ಮಾರ್ಟ್ ಫೋನ್ ಇಟ್ಕೊಂಡು ಸಂಪಾದನೆಯನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ಇವತ್ತು ಆ್ಯಕ್ಷನ್ ತಗೊಳ್ಳಿ.